ರಾಜ್ಯದ ಜನರಿಗೆ ಗ್ಯಾರಂಟಿ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ. ಹಾಲಿನ ದರ ಹೆಚ್ಚಳ ಮಾಡಿ ಈಗ ಗ್ರಾಹಕರ ಜೇಬಿಗೆ ಕತ್ತರಿಯನ್ನ ಹಾಕಿದೆ. ದರ ಏರಿಕೆಯ ನಡುವೆ ಉತ್ಪಾದಕರ ಪ್ರೋತ್ಸಾಹ ಧನ ಬಾಕಿ ಉಳಿಸಿಕೊಂಡಿರುವ ಮಾಹಿತಿ ಕೂಡ ಲಭ್ಯವಾಗಿದೆ. ಗ್ಯಾರಂಟಿ ಸರ್ಕಾರ ಜನರಿಗೆ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ. ಹಾಲಿನ ದರ ಹೆಚ್ಚಳ ಮಾಡಿ ಈಗಾಗಲೇ ಅನುಮೋದನೆ ಕೂಡ ಕೊಟ್ಟಿದೆ ಸಂಪುಟ. ಇದರ ನಡುವೆ ಪ್ರೋತ್ಸಾಹ ಧನ ಬಾಕಿ ಉಳಿಸಿಕೊಂಡಿರೋದು ಯಾಕೆ? ಸರ್ಕಾರ ಏನೋ 4 ರೂಪಾಯಿ ಜಾಸ್ತಿ ಮಾಡಿದೆ, ಬಟ್ ಉತ್ಪಾದಕರಿಗೆ ನೀಡಬೇಕಾಗಿರುವಂತಹ ಪ್ರೋತ್ಸಾಹ ಧನ ಬಾಕಿ ಉಳಿಸಿಕೊಂಡಿದೆ. ಗ್ಯಾರಂಟಿ ಸರ್ಕಾರ ಅಧಿಕಾರಕ್ಕೆ ಬಂದು 20 ತಿಂಗಳಾಯಿತು. ಈ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರ ಪರಿಷ್ಕರಣೆಯಾಗಿದೆ. ಈ 3 ಬಾರಿ ಹಾಲಿನ ಪರಿಷ್ಕರಣೆ ಆಗಿದ್ರೂ ಕೂಡ ಹಾಲಿನ ದರದ ಪರಿಷ್ಕರಣೆ ಆಗಿದ್ರೂ ಕೂಡ ರೈತರಿಗೆ ಪ್ರೋತ್ಸಾಹ ಧನ ಬಾಕಿ ಉಳಿಸ್ಕೊಂಡಿರೋದು. ಹಾಗಾದರೆ ಎಷ್ಟು ಪ್ರಮಾಣದ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ? 20 ತಿಂಗಳಾಯಿತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ಈ 20 ತಿಂಗಳಲ್ಲಿ 3 ಬಾರಿ ದರ ಏರಿಕೆ ಜಾಸ್ತಿ ಆಗಿರುವಂಥದ್ದು. ಬಟ್ ಇದನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಹಾಲಿನ ದರ ಏರಿಕೆಯನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಉತ್ಪಾದಕರ ಅನುಕೂಲಕ್ಕೆ ದರ ಏರಿಕೆ ಅಂತ ಕೆಎಂಎಫ್ ಕೂಡ ಹೇಳ್ತಾ ಇದೆ. ಆದರೆ ಪ್ರೋತ್ಸಾಹ ಧನ ಬಾಕಿ ಉಳಿಸಿಕೊಂಡಿದೆ ಗ್ಯಾರಂಟಿ ಸರ್ಕಾರ. ಹಂತ ಹಂತವಾಗಿ ಬಾಕಿ ಇರುವ ಪ್ರೋತ್ಸಾಹ ಧನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರೋತ್ಸಾಹ ಧನ ಬಿಡುಗಡೆ ಮಾಡ್ತೀವಿ ಅಂತ ಭೀಮಾ ನಾಯಕರು ಹೇಳ್ತಾರೆ. ಬಟ್ 20 ತಿಂಗಳಲ್ಲಿ ಎಷ್ಟು ಪ್ರಮಾಣದ ಹಣ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಈಗಾಗಲೇ. ನೋಡಿ, ಒಂದು ಕಡೆ ಸರ್ಕಾರ ಹೇಳುತ್ತೆ ಹಾಲಿನ ದರ ಜಾಸ್ತಿ ಆದರೆ ರೈತರಿಗೆ ಆ ಹಣವನ್ನು ಕೊಡ್ತೀವಿ ಅಂತ. ಬಟ್ ನಿಜವಾಗ್ಲೂ ಕೂಡ ರೈತರಿಗೆ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಇದರ ಜೊತೆಗೆ ಒಂದು ಆರೋಪ ಕೂಡ ಇರುವಂಥದ್ದು, ಈ ರೀತಿಯ ದರ ಏರಿಕೆಯಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಹಾಲು ಉತ್ಪಾದಕ ಒಕ್ಕೂಟಗಳಿಗೆ ಮಾತ್ರ ಲಾಭವಾಗ್ತಾ ಇದೆ. ಹೈನುಗಾರಿಕೆಯನ್ನು ನಂಬಿಕೊಂಡಿರುವಂಥ ರೈತರಿಗೆ ನಷ್ಟ ಆಗ್ತಾ ಇದೆ. ಇದು ಮುಖ್ಯವಾಗಿರುವಂಥ ಪ್ರಶ್ನೆ. ಹಾಗಾದರೆ ಪ್ರೋತ್ಸಾಹ ಧನ ಬಗ್ಗೆ ಕೇಳಿದರೆ ಸಚಿವರು ಕೆಂಡಾಮಂಡಲರಾಗ್ತಾರೆ. ಒಂದು ಕಡೆ ನಿನ್ನೆ ಈ ದರ ಏರಿಕೆಗೆ ಸಂಬಂಧಪಟ್ಟಂತೆ KN ರಾಜಣ್ಣ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದರು, ಸಹಕಾರ ಸಚಿವರು. ಆ ಸಂದರ್ಭದಲ್ಲಿ ಪ್ರೋತ್ಸಾಹ ಹಣದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾವೇನಾದರೂ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಾ ಅಂತ ಪ್ರಶ್ನೆಯನ್ನು ಕೇಳಿದರು. ಪ್ರೋತ್ಸಾಹ ಧನ ಬಗ್ಗೆ ಕೇಳಿದರೆ ಸಚಿವರು ಕೂಡ ಕೆಂಡಾಮಂಡಲರಾಗ್ತಾರೆ. ಸರ್ಕಾರದ ಬಳಿ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಇದು ಉಡಾಫೆಯ ಉತ್ತರ ಸಚಿವರದ್ದು. ಸಹಕಾರಿ ಸಚಿವರು ಯಾಕೋ ರೈತರಿಗೆ ಅಸಹಕಾರವನ್ನು ತೋರ್ತಾ ಇದ್ದಾರೆ. ಒಂದೆಡೆ ದರ ಏರಿಕೆಯನ್ನು ಮಾಡ್ತಾರೆ, ಬಟ್ ಮತ್ತೊಂದು ಕಡೆ ಉಡಾಫೆಯ ಉತ್ತರವನ್ನು ಕೊಡ್ತಾರೆ. ಇದು ಯಾಕೆ? ಡಬಲ್ ಸ್ಟ್ಯಾಂಡ್ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ಕಡೆ ಭೀಮಾ ನಾಯಕರು ಹೇಳ್ತಾರೆ ಪ್ರೋತ್ಸಾಹ ಧನವನ್ನು ಹಂತ ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂತ, ಆದರೆ ಸಚಿವರು ಮಾತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅಂತ ಕೇಳ್ತಾರೆ. ಮಿಷಿನ್ ಇರುತ್ತಾ? ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಲ್ಯಾಣದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋದು ಅಲ್ವೇನಪ್ಪ, ನಿಮ್ ದುಡ್ಡು ಇದ್ದಾನೆ ಅದು. ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಮಿಷಿನ್ ಇರುತ್ತಾ? ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಲ್ಯಾಣದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋದು ಅಲ್ವೇನಪ್ಪ, ನಿಮ್ ದುಡ್ಡು ಇದ್ದಾನೆ ಅದು. ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಮಿಷಿನ್ ಇರುತ್ತಾ? ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಲ್ಯಾಣದಲ್ಲೇ ತಾನೆ. ಟ್ಯಾಕ್ಸ್. ಹಾಗಾದ್ರೆ ಸರ್ಕಾರ ಬಾಕಿ ಉಳಿಸಿಕೊಂಡ ಮೊತ್ತ ಎಷ್ಟು? ರೈತರಿಗೆ ಕೊಡಬೇಕಾಗಿರುವಂತಹ ಮೊತ್ತದ ಬಗ್ಗೆ ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರವೇ ಒಪ್ಪಿಕೊಂಡಿದೆ, ಹೌದು ಕೊಡಬೇಕಿದೆ. ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ 606.69 ಕೋಟಿ 2024 ಜೂನ್ನಿಂದ ಅಕ್ಟೋಬರ್ವರೆಗೆ 606.69 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಈ ಪೈಕಿ SC ಹಾಲು ಉತ್ಪಾದಕರಿಗೆ ಅಕ್ಟೋಬರ್ 24ರವರೆಗೆ ಒಂದಿಷ್ಟು ಅಮೌಂಟನ್ನು ಉಳಿಸಿಕೊಂಡಿರುವಂಥದ್ದು. ST ಹಾಲು ಉತ್ಪಾದಕರಿಗೆ ಸೆಪ್ಟೆಂಬರ್ವರೆಗೆ ನೋಡ್ತಾ ಹೋಗೋದಾದರೆ ಮುಖ್ಯವಾಗಿ ಹಂತ ಹಂತವಾಗಿ ಎಷ್ಟು ಪ್ರಮಾಣದ ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಅಂತ ನೋಡೋದಾದರೆ ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ
606.69 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದೆ. ಅದೇ ರೀತಿಯಾಗಿ 2024 ಜೂನ್ನಿಂದ ಅಕ್ಟೋಬರ್ವರೆಗೆ 606.69 ಕೋಟಿ ಬಾಕಿ ಉಳಿಸ್ಕೊಂಡಿರುವಂಥದ್ದು. ಎಸ್ಸಿ ಹಾಲು ಉತ್ಪಾದಕರಿಗೆ ಅಕ್ಟೋಬರ್ 24ರವರೆಗೂ ಕೂಡ 6.85 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಅದೇ ರೀತಿಯಾಗಿ ST ಸಮುದಾಯ, ಈ ರಾಜಣ್ಣ ಅವರ ಸಮುದಾಯ, ಈ ಸಮುದಾಯದ ಹಾಲು ಉತ್ಪಾದಕರಿಗೆ ಸೆಪ್ಟೆಂಬರ್ವರೆಗೆ ಅಂದರೆ 2024 ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ 9 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ 622.54 ಕೋಟಿ ರೂಪಾಯಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ನಿನ್ನೆ ಪ್ರಶ್ನೆ ಕೇಳಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರಿಗೆ, ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅಂತ ಕೇಳಿದ್ರು. ಈಗ ಹೈಕ್ ಆಗಿದೆಯಲ್ಲ ಆ ಅಮೌಂಟ್ನ ಬಗ್ಗೆ ಕೇಳಿದ್ದಲ್ಲ ಪತ್ರಕರ್ತರು, ಬಟ್ ಈಗಾಗಲೇ ರಿಲೀಸ್ ಆಗಬೇಕಿರುವಂಥ ಅಮೌಂಟ್ ಬಗ್ಗೆ ಕೇಳಿದ್ರೆ ಪ್ರಿಂಟಿಂಗ್ ಮಿಷಿನ್ ಅಂತ ಹೇಳಿದ್ರೆ ಯಾವ ಅರ್ಥ ಇದು? ಸಚಿವರು ಯಾವ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟರು? ಇನ್ನು ಬಜೆಟ್ ಅಧಿವೇಶನದಲ್ಲಿ ಪ್ರೋತ್ಸಾಹ ಧನದ ಬಗ್ಗೆ ಸರ್ಕಾರದಿಂದ ಉತ್ತರ ಕೂಡ ಸಿಕ್ಕಿದೆ. ಈ ಪೈಕಿ ಸಾಮಾನ್ಯ ವರ್ಗ 613.58 ಕೋಟಿ, SC 18.29 ಕೋಟಿ ಬಾಕಿ ಉಳಿಸಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ST 24.20 ಕೋಟಿ ಸೇರಿದಂತೆ ಬರೋಬ್ಬರಿ 656.07 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಸರ್ಕಾರದ ಬಳಿ ಇರುವಂಥದ್ದು. 2024 ಅಕ್ಟೋಬರ್ ವೇಳೆಗೆ 622.54 ಕೋಟಿ ರೂಪಾಯಿ ಬಾಕಿಯನ್ನು ಉಳಿಸಿಕೊಂಡಿತ್ತು. 2025 ಮಾರ್ಚ್ ಹೊತ್ತಿಗೆ ಅಂದರೆ ಈ ತಿಂಗಳ ಹೊತ್ತಿಗೆ 656.7 ಕೋಟಿ ರೂಪಾಯಿ ಬಾಕಿಯನ್ನು ಉಳಿಸಿಕೊಂಡಿದೆ. ಒಟ್ಟಾರೆಯಾಗಿ 5 ತಿಂಗಳಲ್ಲಿ ಮತ್ತೆ 33 ಕೋಟಿ ರೂಪಾಯಿ ಬಾಕಿಯನ್ನು ಉಳಿಸಿಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ಹಾಲು ಉತ್ಪಾದಕರಿಗೆ ಹಣ ಹೋಗ್ತಾ ಇಲ್ಲ ಅನ್ನೋದು ಕಳೆದ ವರ್ಷ ನಡೆದಂತಹ ಅಧಿವೇಶನದಲ್ಲೇ ಗೊತ್ತಾಯಿತು. ಇದಾದ ಬಳಿಕ ಈ ವರ್ಷಕ್ಕೆ ಬಂದರೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ ಅಂತ. ಇದರ ನಡುವೆ ಸಚಿವರು ಹೇಳ್ತಾರೆ ಉಡಾಫೆಯ ಉತ್ತರ. ಏನು ನಡೀತಿದೆ ಕಾಂಗ್ರೆಸ್ನಲ್ಲಿ? ಏನು ಪ್ರಾಬ್ಲಮ್ ಆಗ್ತಿದೆ ಅಂತ? ಮಹೇಶ್, ಕಾಂಗ್ರೆಸ್ ಸರ್ಕಾರದಿಂದ ಗ್ರಾಹಕರಿಗೆ, ಅದರಲ್ಲಿ ಸಾರ್ವಜನಿಕರಿಗೆ ದರ ಏರಿಕೆಯ ಪದೇ ಪದೇ ಹಾಕ್ತಾ ಇರುವಂತದ್ದು. ಸಹಜವಾಗಿ ಆ ಒಂದು ರಾಜಕೀಯ ವಿಶ್ಲೇಷಣೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಗ್ಯಾರಂಟಿಗಳಿಗೆ ಹಣ ಹೊಂದಿಸ್ಲಿಕ್ಕೆ ಸರ್ಕಾರ ಎಲ್ಲದಕ್ಕೂ ದರ ಏರಿಕೆ ಮಾಡ್ತಾ ಇದೆ ಅನ್ನುವಂತ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಇರುವಂತ ಚರ್ಚೆ. ಆದ್ರೆ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ನಿನ್ನೆ ಅಷ್ಟೇ ಸರ್ಕಾರ ಹಾಲಿನ ದರ ಹೆಚ್ಚಳ ಮಾಡಿದೆ. ಕಾರಣ ಕೊಡುವಂತದ್ದು ಏನಂತಂದು ಹೇಳಿದ್ರೆ, ರೈತರಿಗೆ ಮತ್ತು ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ದರ ಏರಿಕೆ ಮಾಡಲಾಗಿದೆ ಅನ್ನೋಂತ ಮಾತುಗಳನ್ನ ಸರ್ಕಾರದವರು ಹೇಳ್ತಾ ಇದ್ದಾರೆ, ಸಚಿವರು ಹೇಳ್ತಾರೆ. ಸೇಮ್ ಟೈಮ್ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಕೊಡಬೇಕಾಗಿರೋದನ್ನ ಸರ್ಕಾರ ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿದೆ. ಈಗ ಮೊನ್ನೆಷ್ಟೇ 100 ಕೋಟಿ ಕ್ಲಿಯರ್ ಮಾಡಿದೀವಿ ಅನ್ನೋಂತ ಮಾತುಗಳು ಈಗ ಇಲಾಖೆಯಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಆದ್ರೆ ಅದಾಗಿಯೂ ಕೂಡ ಕಳೆದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ 622 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಂತ ಸರ್ಕಾರ 5 ತಿಂಗಳಲ್ಲಿ ಮತ್ತೆ 33 ಕೋಟಿ ಅಷ್ಟು ಬಾಕಿ ಉಳಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದೆ. ಯಾಕಂತಂದ್ ಹೇಳಿದ್ರೆ ಒಟ್ಟಾರೆಯಾಗಿ ಈಗ 656 ಕೋಟಿ ರೂಪಾಯಿಯನ್ನ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ. ಜೊತೆಗೆ ಅದರಲ್ಲಿ ಹಂತವಾಗಿ ಕ್ಲಿಯರ್ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದೆ. ಅಂದ್ರೆ ಹಾಲಿನ ದರವನ್ನ ಏರಿಕೆ ಮಾಡುವಂತ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ಮಾತುಗಳನ್ನ ಸರ್ಕಾರ ಹೇಳುತ್ತೆ. ಸೇಮ್ ಟೈಮ್ ಪ್ರೋತ್ಸಾಹ ಧನವೂ ಕೂಡ ಬಾಕಿ ಉಳಿಸ್ಕೊಳ್ಳುತ್ತೆ. ಈ ನಡುವೆ ಸಚಿವರ ಉಡಾಫೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ ಹೇಳಿದ್ರೆ, ನಾವು ಪ್ರಿಂಟಿಂಗ್ ಮಿಷನ್ ಅನ್ನ ಇಟ್ಟಿಲ್ಲ ಅನ್ನುವಂತ ಮಾತುಗಳನ್ನ ಆಡಿರುವಂತದ್ದು. ಇದರಿಂದ ಸಾರ್ವಜನಿಕ ವಲಯಕ್ಕೂ ಸರ್ಕಾರದ ಮೇಲೆ ಒಂದಷ್ಟು ಮುನಿಸು ಹೆಚ್ಚಾಗ್ತಾ ಇದೆ. ಮಹೇಶ್, ಧನ್ಯವಾದ ದುರ್ಗದ್ ತಮ್ಮೆಲ್ಲ ಮಾಹಿತಿಗಾಗಿ.